ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಕಂಟೆಂಟ್ ಏನಂದರೆ ತುಂಬ ಯೂಸ್ ಆಗುತ್ತೆ. ಕೆಲವ್ರಿಗೆ ಹಳೆ ಗಾಡಿ ಇರುತ್ತೆ ಪೆಟ್ರೋಲ್ದು, ಬಟ್ ಇವಾಗ ಇವಿ ಅವ ಅಂತೂ ಮಾರ್ಕೆಟಲ್ಲಿ ಸಿಕ್ಕಾಪಡೆ ಇದೆ. ಈಗ ಏನು ಮಾಡೋದು? ಈಗ ಇವಿಗೂ ಇಂಟ್ರೆಸ್ಟ್ ಇದೆ, ಪೆಟ್ರೋಲ್ ಗಾಡಿನೂ ಮನೇಲಿದೆ, ಹೆಂಗಪ್ಪ ಇನ್ವೆಸ್ಟ್ಮೆಂಟು ಏನು ಮಾಡೋದು? ಹಳೆ ಗಾಡಿನೂ ಇದೆ, ಹೊಸ ಗಾಡಿ ಹೆಂಗೆ ಕನ್ವರ್ಟ್? ಸೊ ಇಲ್ಲಿ ನಾನು ಬಂದಿರೋದು ಸ್ಟಾರಿಯಾ ಮೊಬಿಲಿಟಿ ಅಂತ. ಏನಿದು ಸ್ಟಾರಿಯಾ ಅಂದರೆ ಇವರು ನಿಮ್ಮ ಹಳೆ ಗಾಡಿನ ಇವಿ ಆಗಿ ಕನ್ವರ್ಟ್ ಮಾಡಿಕೊಡ್ತಾರೆ, ಪೆಟ್ರೋಲ್ ಗಾಡೀಸ್ನ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನಮಗೆ ಅವರು ಸ್ಟಾರಿಯಾ ಮೊಬಿಲಿಟಿಯಿಂದ ಒಬ್ಬರು ಸ್ಟಾಫ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡಿಸ್ತಾ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಬ್ಲಾಗಲ್ಲಿ. Hi ma'am, welcome to Staria. Okay. I'm ಭವ್ಯ ಅಂತ. ಓಕೆ, ಇವರು ಸ್ಟಾರಿಯಾ ಮೊಬಿಲಿಟಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಭವ್ಯ ಅಂತ. ಇವರು ನಮಗೆ ಗೈಡ್ ಮಾಡ್ತಾರೆ. ಸೊ ಇವಿ ಕನ್ವರ್ಷನ್ ಹೆಂಗೆ ಮಾಡ್ತಾರೆ ವೆಹಿಕಲ್ಸ್ನ ಅಂತ. ಸೊ ಮ್ಯಾಮ್, ಓವರ್ ಟು ಯು, ನೀವು ಗೈಡ್ ಮಾಡಿ. ಮ್ಯಾಮ್, ಸ್ಟಾರಿಯಾ ಅಂದರೆ ಏನು, ಯಾವಾಗ ಸ್ಟಾರ್ಟಪ್ ಆಗಿದೆ ಕಂಪನಿ? ಸೊ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಇನ್ಫಾರ್ಮೇಷನ್. ಸ್ಟಾರಿಯಾ ಅಂದರೆ ಇಂಡಿಯಾದ ನಂಬರ್ 1 ಫಸ್ಟ್ ರೆಟ್ರೋಫಿಟ್ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಪ್ ಆಗಿ 6 year ಓಲ್ಡ್ ಕಂಪ್ನಿ ಸ್ಟಾರಿಯಾ. ಅರೈಯಿಂದ ಸರ್ಟಿಫಿಕೇಟ್ ಸಿಕ್ಕಿದೆ ಮ್ಯಾಮ್ ನಮಗೆ. ಓಕೆ. ಸೊ ನಮ್ಮ ಕಂಪ್ನಿ ಒಂದು ಜಪಾನ್ಗೆ ಟೈಅಪ್ ಆಗಿದೆ. ಓಕೆ ಮ್ಯಾಮ್, ಅರೈ ಅಂದರೆ ಏನು? ಮ್ಯಾಮ್, ಅರೈ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಬಾಡಿ ಅದು. ಸೊ ಅಲ್ಲಿಂದ ನಮಗೆ ಒಂದು ಅರೈಯಿಂದ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಮಗೆ ಗೌರ್ಮೆಂಟ್ ಕಡೆಯಿಂದ ನಾವು ಏನು ರೆಟ್ರೋಫಿಟ್ ಬೈಕ್ನ ನಾವು ಮಾಡ್ತಿದ್ದೀವಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದರೆ ಗೌರ್ಮೆಂಟ್ ನಿಮಗೆ ಸರ್ಟಿಫಿಕೇಶನ್ ಕೊಡೋ ಅಂಥದ್ದಕ್ಕೆ ಅರೈ ಅಂತ ಹೇಳ್ತೀರಾ. ಸೊ ನಿಮ್ಮ ಕಂಪನಿ ಇವನ್ ಜಪಾನ್ಗೆ ಟೈಅಪ್ ಆಗಿದೆ. ಮ್ಯಾಮ್, ಯಾವ್ಯಾವ ಗಾಡಿನ ಕನ್ವರ್ಟ್ ಮಾಡಿಕೊಡ್ತೀರಾ? ಈಗ ಮೊಬೈಲ್ಸಲ್ಲಿ ಸುಮಾರಿದೆ. ಸೊ ಯಾವುದನ್ನು ಪೆಟ್ರೋಲಿಂದ ಇವಿಗೆ ಕನ್ವರ್ಟ್ ಮಾಡಿಕೊಡ್ತೀರಾ ಮ್ಯಾಮ್? ಮ್ಯಾಮ್, ಇವಾಗ ಪ್ರೆಸೆಂಟ್ ನಾವು ಮಾಡ್ಕೊಡ್ತಿರೋದು ಅಂದರೆ ಓಲ್ಡ್ ಆ್ಯಕ್ಟಿವ್ ಹೋಂಡಾ ಮತ್ತು ಆಕ್ಸೆಸ್ ಗಾಡಿ ಮಾತ್ರ ನಾವು ಮಾಡ್ಕೊಡ್ತಾ ಇದ್ದೀವಿ. ಓಕೆ, ಕಂಪ್ಲೀಟ್ಲಿ ಅಂದರೆ ಕಿಟ್ಟು ಪ್ರತಿಯೊಂದು ಚೇಂಜ್ ಮಾಡಿ ಮ್ಯಾಮ್ ಎಲ್ಲ ಫುಲ್ಲು ನಿಮಗೆ ಶೋರೂಮ್ ಗಾಡಿ ಥರನೇ ನಾವು ಮಾಡ್ಕೊಡ್ತಾ ಇದ್ದೀವಿ. ಟಿಂಕ್ರಿಂಗ್, ಪೇಂಟಿಂಗ್ ಎಲ್ಲ ಪ್ರತಿಯೊಂದು ನೀವು ನೋಡಿದ್ರೆ ನಿಮ್ದು ಹಳೆ ಗಾಡಿ ಹೇಗಿತ್ತು ಮತ್ತು ನೀವು ಮತ್ತೆ ಆ ಗಾಡಿ ನಮ್ಮ ಹತ್ರ ತಂದು ಕೊಟ್ಟರೆ ಪೆಟ್ರೋಲ್ ಗಾಡಿದು ಏನು ಇಂಜಿನ್ ಇರುತ್ತೆ ಅದನ್ನು ರಿಮೂವ್ ಮಾಡಿ ನಮ್ದು ಏನು ಕಿಟ್ ಇರುತ್ತೆ ಇವಿ ಕಿಟ್ನ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಸೊ ಆಮೇಲೆ ನಿಮ್ಗೆ ಏನಂದರೆ ಟಿಂಕ್ರಿಂಗ್, ಪೇಂಟಿಂಗ್ ಎಲ್ಲ ಇರುತ್ತೆ. ನಿಮ್ಗೆ ಬೇಕು ಅಂತ ಅಂದರೆ ನೀವು ಅದನ್ನು ಇದು ಮಾಡ್ಬೋದು. ನಮ್ಗೆ ಬೇಡ ಅಂತ ಅಂದರೆ ಸೊ ನಿಮ್ಗೆ ಅದೇ ಥರನೇ ಇರಲಿ ಅನ್ನೋದು ನಾವು ಇದು ಮಾಡ್ಕೊಡ್ತೀವಿ. ಸೊ ಇವಾಗ ಹೊಸ ಗಾಡಿ ಥರ ಶೋರೂಮ್ ಗಾಡಿ ಥರನೇ ನಾವು ಹಳೆ ಗಾಡಿನ ಹೇಗೆ ಶೋರೂಮ್ ಗಾಡಿ ಥರ ಮಾಡ್ಕೊಡ್ತೀವಿ ಅಂತ ಬನ್ನಿ ತೋರಿಸ್ತೀವಿ. ಓಕೆ, ಶೋರೂಮ್ ಗಾಡಿ ಥರನೇ ನಾವು ಫುಲ್ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಡ್ತೀವಿ. ಸೊ ಹಳೆ ಗಾಡಿನ ಕಂಪ್ಲೀಟಾಗಿ ಚೇಂಜ್ ಮಾಡಿ ಡೆಮೋಗೆ ನಿಲ್ಲಿಸಿರೋ ಗಾಡಿ ಇದು. ಓಕೆ, ಇದ್ರ ಬಗ್ಗೆನೇ ಈಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟಿರೋದು ನೀವು. ಇದೇ ಡೆಮೋ ವೆಹಿಕಲ್ ಆಕ್ಟಿವ್ ಹೋಂಡಾ ಆ್ಯಂಡ್ ಆಕ್ಸೆಸ್ ಮಾತ್ರ ನಾವು ಮಾಡ್ತಿರೋದು, ಇವಾಗ ಕನ್ವರ್ಟ್ ಮಾಡ್ತಾ ಇರೋದು. ಓಕೆ. ಸೊ ಇದು ಬ್ಯಾಟ್ರಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ಓಕೆ. ಇದೇ ಬ್ಯಾಟ್ರಿ ನಾವು ಕನ್ವರ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಿರೋದು. Okay. ಲಿಥಿಯಂ ಶೆಲ್ ಡ್ರೈ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದಕ್ಕೊಂದು ಪ್ಲಗ್ ಕೊಟ್ಟಿರ್ತೀವಿ ಮ್ಯಾಮ್ ಈ ಕಡೆ. ಓಕೆ. ಇದನ್ನ ಈ ಥರ ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆ. MCB ಇರುತ್ತೆ, ಆನ್ ಆ್ಯಂಡ್ ಆಫ್ ಅಂತ ಇದು ಮಾಡ್ಕೊಬೇಕು. ಇದು ಆನ್ ಮಾಡ್ಕೊಂಡಿರೋದು, ಬೇಡ ಅಂದಾಗ ಆಫ್ ಮಾಡ್ಕೊಬೇಕಾಗತ್ತೆ. ಓಕೆ, ಇವಾಗ ಇದು ಆನ್ ಆ್ಯಂಡ್ ಆಫ್ ಅಂತ ಹೇಳಿದ್ರಿ ಸ್ವಿಚ್. ಇದು ಎನಿ ಟೈಮ್ ಆಫಲ್ಲಿ ಇರಬೇಕಾ ಹೇಗೆ ಅಂತ? ಆ ಥರ ಏನಿಲ್ಲ ಮ್ಯಾಮ್. ಇದು ಹೇಗೆ ಅಂದರೆ ಇದು MCB ಕೊಟ್ಟಿರ್ತೀವಿ ನಾವು. Okay. ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದಂದ್ರೆ ನೀವು ಗಾಡಿ ಏನಾರ ಪಾರ್ಕಿಂಗ್ ಮಾಡಿದಾಗ ನೀವು ಆಫ್ ಮಾಡಿದ್ರೆ ಬೆಸ್ಟ್ ಅದು. ಓಕೆ. ಸೊ ಇದು ಯಾವ ರೀತಿ ಅಂದರೆ ಆಫ್ ಆಗಿರಬೇಕು. ಸೊ ಈ ಸ್ವಿಚ್ ಏನಿರುತ್ತೋ ನೀವು ಬ್ಯಾಟ್ರಿ ಅಂದರೆ ಇದು 12 kgs ಇರುತ್ತೆ, ರಿಮೂವಬಲ್ ಬ್ಯಾಟ್ರಿ. ಓಕೆ. ಇದನ್ನು ರಿಮೂವ್ ಮತ್ತೆ ಹಾಕಬೇಕಾದ್ರೆ ನೀವೇನು ಮಾಡಬೇಕಾದ್ರೆ ಈ ಸ್ವಿಚ್ನ ಇಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ಸೊ MCB ಆನ್ ಮಾಡಿಕೊಂಡ್ರೆ ನಿಮ್ಮ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ನೀವೆಲ್ಲರ ಗಾಡಿ ಪಾರ್ಕಿಂಗ್ ಮಾಡ್ತೀರಿ ಅಂತ ಅಂದರೆ ಸೊ MCBನ ನೀವು ಆಫ್ ಮಾಡಿಬಿಟ್ಟು ನೀವು ಗಾಡಿನ ಪಾರ್ಕ್ ಮಾಡಿಬಿಟ್ಟಂದ್ರೆ ಬೆಸ್ಟ್ ಅಂತ. ಅಂದರೆ ಸೇಫ್ಟಿ ಪರ್ಪಸ್ಗೆ ಆನ್ ಆ್ಯಂಡ್ ಆಫ್ ಎರಡು ಕೊಟ್ಟಿದ್ದೀರಾ. ಮತ್ತು ಇದು ಇಲ್ಲೇ ಚಾರ್ಜ್ ಮಾಡಬೇಕಾ ರಿಮೂವ್ ಮಾಡಿ ಅದಕ್ಕೆ ಸಾಕೆಟ್ ಏನಾದರೂ ಪ್ರೊವೈಡ್? ರಿಮೂವ್ ಮಾಡಿ ನೀವು ಮನೆಯಲ್ಲೇ ಚಾರ್ಜ್ ಮಾಡ್ಕೊಬೋದು ಇದನ್ನು. ಇಲ್ಲ ನಿಮಗೆ ಏನಾರ ವೆಯ್ಟ್ ಇದೆ ನಾವು ಮೇಲ್ಗಡೆ ತೊಗೊಂಡೋಗೋಕ್ಕಾಗಲ್ಲ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ತೊಗೊಂಡೋಗೋಕ್ಕಾಗಲ್ಲ ಅಂದರೆ ಪಾರ್ಕಿಂಗ್ ಪ್ಲೇಸಲ್ಲೇ ನೀವು ಅದನ್ನು ಹಾಗೆ ಈ ಸ್ವಿಚ್ ಏನಿರುತ್ತೋ ಇದಕ್ಕೆ ಇನ್ನೊಂದು ಚಾರ್ಜರ್ ಕೊಟ್ಟಿರ್ತೀವಿ. ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನೀವು ಮತ್ತೆ ಹೀಗೆ ಗಾಡಿಗೆ ಇದರಿಂದ ನೀವು ಹಾಗೆ ಚಾರ್ಜ್ ಮಾಡ್ಬೋದು. ಡೈರೆಕ್ಟಾಗಿ ಹಾಗೂ ಮಾಡ್ಬೋದು, ರಿಮೂವ್ ಮಾಡಿ ಮತ್ತೆ ನೀವು ಮನೆಯಲ್ಲೂ ಮಾಡ್ಬೋದು. ಫೈನ್ ಮ್ಯಾಮ್, ಇಷ್ಟೊತ್ತು ಬ್ಯಾಟ್ರಿ ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಮತ್ತು ಇವಾಗ ಇದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳಿ. ಒಂದು 4 hours ಚಾರ್ಜ್ ಮಾಡಿದರೆ 85 km ಬರುತ್ತೆ ಆ್ಯಂಡ್ 50 ಸ್ಪೀಡ್ ಬರುತ್ತೆ. ಓಕೆ. ಮತ್ತು ಇನ್ನೊಂದು ಹೇಳಿದ್ರಿ
2 ವೇರಿಯಂಟ್ ಇದೆ ನಮ್ಮ ವೆಹಿಕಲ್ ಅಲ್ಲಿ ಆಪ್ಷನ್ಸ್ ಇದೆ ಅಂತ ಹೇಳಿದ್ರಿ. ಯಾವ್ಯಾವುದು ಯಾವ ತರ ಒಂದು ಕಂಫರ್ಟ್ ಪ್ಲಸ್ ಅಂತ, ಅದು ಕಂಫರ್ಟ್ ಪ್ಲಸ್ ಬಂದು 50 ಸ್ಪೀಡ್ ಬರುತ್ತೆ, 85 ಕಿಲೋಮೀಟರ್ ಬರುತ್ತೆ. ರಶ್ ಬಂದು 80 ಸ್ಪೀಡ್ ಬರುತ್ತೆ, 85 ಕಿಲೋಮೀಟರ್ ಬರುತ್ತೆ. ಹೌದಾ? ಓಕೆ. ಸೊ ಇದರಲ್ಲಿ 2 ವೇರಿಯಂಟ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ನೀವು ಟೆಸ್ಟ್ ಡ್ರೈವ್ ತಗೊಂಡು ಅದು ಆಪ್ಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದ್ರ ಬೇಸ್ ಮೇಲೆ ನೀವು ಕನ್ವರ್ಟ್ ಮಾಡ್ಕೋಬೋದು ನಿಮ್ಮ ವೆಹಿಕಲ್ಸ್. ಇದೇ ಡ್ಯಾಶ್ ಬೋರ್ಡ್, ಇದು ಮೀಟರ್ ಬೋರ್ಡ್ ಹೇಗಿರುತ್ತೆ ಸೇಮ್ ಅದೇನೆ ನಿಮ್ಮ ಓಲ್ಡ್ ಗಾಡೀಲಿ ಏನಿರುತ್ತೋ ಓಕೆ ಅದನ್ನೇ ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ. ನಾವು ಎಕ್ಸ್ಟ್ರಾ ಯಾವುದೇ ಡಿಜಿಟಲ್ ಅಂತ ಏನು ಹಾಕಲ್ಲ. ನಿಮ್ಮ ಹಳೆ ಗಾಡಿ ಹೇಗಿರುತ್ತೋ ಅದೇ ಥರನೇ ನಾವು ಮಾಡಿ ಪ್ಲೇಸಲ್ಲಿ ಪೆಟ್ರೋಲ್ ಎಷ್ಟು ಅಂತ ಮೊದಲು ತೋರಿಸ್ತಿತ್ತು. ನಾವು ಇವಿ ಕನ್ವರ್ಟ್ ಮಾಡಿದ್ಮೇಲೆ ಪರ್ಸೆಂಟೇಜ್ ಎಷ್ಟು ಇದೆ, ಚಾರ್ಜ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಓಕೆ. ಅಂದರೆ ಇದು ಮೀಟರ್ ಇವಾಗ ನೀವು ಇಲ್ಲಿ ಹಿಂಗೆ ಅಪ್ ಆ್ಯಂಡ್ ಡೌನ್ ಹೆಂಗೆ ಪೆಟ್ರೋಲ್ ತೋರಿಸುತ್ತೆ ಅದೇ ಥರ ತೋರಿಸುತ್ತೆ. ಸೇಮ್ ಅದೇ ಥರನೇ ತೋರಿಸುತ್ತೆ ಮ್ಯಾಮ್. ಇಲ್ಲಿ ಪೆಟ್ರೋಲ್ ಮೊದಲು ಪೆಟ್ರೋಲ್ ತೋರಿಸ್ತಿರುತ್ತೆ, ಇವಾಗ ನಿಮಗೆ ಇದು ಇವಿ ಕನ್ವರ್ಟ್ ಮಾಡಿರೋದ್ರಿಂದ ಚಾರ್ಜ್ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ಲೋ ಇದೆಯಾ ಹೈ ಇದೆಯಾ ಅನ್ನೋದು ತೋರಿಸ್ಕೊಡುತ್ತೆ ಮ್ಯಾಮ್. ಇದೇ PMS ಮೋಟರ್. ಈ ಮೋಟರ್ ಬಂದು ಜಪಾನ್ ಎಕ್ಸಿಡ್ ಅನ್ನೋ ಕಂಪ್ನಿಗೆ ಟೈಅಪ್ ಆಗಿದೆ. ಸೊ ನಾವು ಇಲ್ಲಿಂದ ಜಪಾನ್ಗೆ ನಮ್ಮ ಮೋಟರ್ನ ಕಳಿಸ್ತಾ ಇದೀವಿ ಮ್ಯಾಮ್. ಓಕೆ ಮ್ಯಾಮ್. ಇದು ಸರ್ವಿಸಿಂಗ್, ಮೇಂಟೆನೆನ್ಸ್, ವಾರಂಟಿ? ಎಸ್ ಮ್ಯಾಮ್. ಇದು ಮೋಟರ್ ಬಂದು ಬೆಲ್ಟ್ ಅಲ್ಲಿ ರನ್ ಆಗುತ್ತೆ. ಸೊ ಈ ಬೆಲ್ಟ್ ಬಂದು 5000 ಕಿಲೋಮೀಟರ್ 5 ಮಂತ್ಸ್ ಒಂದ್ಸಲ ಎಕ್ಸ್ಟೆಂಡ್ ಮಾಡ್ಕೊಬೇಕಾಗುತ್ತೆ. ಸೊ ವಾರಂಟಿ ಇರುತ್ತೆ. ಸೊ ಕಂಟ್ರೋಲರ್ ಬಂದು ಇದು ಸಾಫ್ಟ್ವೇರ್ ಕಂಟ್ರೋಲರ್, ಇದು 1 ಇಯರ್ ವಾರಂಟಿ ಕೊಡ್ತೀವಿ. ಮೋಟರ್ 2 ಇಯರ್ಸ್ ವಾರಂಟಿ ಇರುತ್ತೆ. ಇದು ಮೇಂಟೆನೆನ್ಸ್ ಕಾಸ್ಟ್ ಬಂದು ಮ್ಯಾಮ್ ರೀಸನಬಲ್ ಇರುತ್ತೆ. ಸೊ ವಾರಂಟಿ ಆದ್ಮೇಲೆ ನಿಮಗೆ ರೀಸನಬಲ್ ಅಲ್ಲಿ ನಾವು ಸರ್ವಿಸ್ ಎಲ್ಲ ಅದು ಮಾಡ್ಕೊಡ್ತೀವಿ. ಓಕೆ. ಸೊ ಇವರು ಜಪಾನ್ಗೆ ಟೈಅಪ್ ಆಗಿದ್ದಾರೆ, ಸರ್ವಿಸಿಂಗ್ ಅಷ್ಟೊಂದು ಇರೋದಿಲ್ಲ, ಎಕನಾಮಿಕಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ನಾವು ಇವಾಗ ಇಷ್ಟೊತ್ತು ನಮಗೆ ಡೆಮೋ ಹೇಗಿರುತ್ತೆ ಗಾಡಿದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದೀರಾ, ಮತ್ತು 2 ವೇರಿಯಂಟ್ ಗಾಡಿ ಇದೆ ಅನ್ನೋದು ನೀವು ನಮಗೆ ಗೈಡ್ ಮಾಡಿದ್ದೀರಾ. ಆಬ್ವಿಯಸ್ಲಿ 2 ಥರ ಸ್ಪೀಡಿಂಗ್ ಇದೆ, 2 ವೇರಿಯಂಟ್ ಇದೆ ಅಂದಾಗ ಪ್ರೈಸಿಂಗಲ್ಲೂ ಡಿಫರ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ? ಕಸ್ಟಮರ್ಸ್ ವಿಸಿಟಿಂಗ್ ಮಾಡಿದಾಗ, ಶೋರೂಮ್ ವಿಸಿಟ್ ಮಾಡಿದಾಗ, ಸೊ ನಮ್ಗೆ ಅವಾಗ ಯಾವಾಗ ಆಫರ್ಸ್ ಇರುತ್ತೋ ಅದು ಒಂದೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದಾಗ ಅದ್ರ ಬಗ್ಗೆ ನೋಡಬಹುದು. ಓಕೆ. ಸೊ 2 ವೇರಿಯಂಟ್ ಗಾಡಿ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಶೋರೂಮ್ ವಿಸಿಟ್ ಮಾಡಿ, ಇಲ್ಲ ಎನ್ಕ್ವೈರೀಸ್ಗೆ ನಂಬರು ಕೂಡ ಡಿಸ್ಪ್ಲೇ ಮಾಡಿರ್ತೀವಿ, ಕಾಲ್ ಮಾಡಿ ನೀವು ಟೆಸ್ಟ್ ಡ್ರೈವ್ ಗಾಡಿ ಇರುತ್ತೆ ಅದನ್ನು ಬಂದು ಟ್ರಯಲ್ ನೋಡಿ ನೀವು ಆಮೇಲೆ ರಶ್ ಬೇಕಾ ಕಂಫರ್ಟ್ ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತವರೆಗೂ ನನಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು.